ಮಿಜೋರ ಚಪ್ಪಾಳ ಕಡೆಗಳಿಗೆ ನಾವೆಲ್ಲ ಗಣ್ಯ ಅತಿಥಿಗಳು ಸೇರಿ ದಾಸರಳ್ಳಿ ಕ್ಷೇತ್ರದ ಧ್ವನಿ ಸುರುಳಿ ಬಿಡುಗಡೆ ಹಾಗೂ ಟ್ರೈಲರ್ ಲಾಂಚ್ ನ ಇವತ್ತು ಪತ್ರಿಕಾಗೋಷ್ಠಿಗೆ ಎಲ್ಲ ಅತಿಥಿಗಳು ಸೇರಿ ನೇಮ ಹಚ್ಚುವ ಮುಖ್ಯ ವೇದಿಕೆ ಚಾಲನೆ ನೀಡಿದ್ದಾರೆ. ಸಾಧ್ಯ ಮಾಡಿಕೊಟ್ಟ ಎಲ್ಲರಿಗೂ ಪ್ರೀತಿ ಧನ್ಯವಾದಗಳು. ಸಾಧ್ಯ ಮಾಡಿಕೊಟ್ಟಂತಹ ಎಲ್ಲ ಎಲ್ಲರಿಗೂ ಪ್ರೀತಿ ಧನ್ಯವಾದಗಳು. ದಯಮಾಡಿ ವೇದಿಕೆ ಮುಂಭಾಗ ಆಸೀನರಾಗಬೇಕು. ಹೆಸರಾಂತ ಸಾಹಸ ನಿರ್ದೇಶಕರು ಸಂಯೋಜನೆ ಮಾಡಿರುವಂತಹ ಚಿತ್ರ ಕುಡಿತದಿಂದ ಸಮಾಜದಲ್ಲಿ ತಕ್ಕುವಂತಹ ತೊಂದರೆಗಳು ಮತ್ತು ಕೌಟುಂಬಿಕ ಕಲಹಗಳು ಯಾವ ರೀತಿ ಹೋಗುತ್ತೆ ಇದರ ಒಂದು ಕಥಾ ಹಂತವನ್ನು ಇಟ್ಕೊಂಡು ಮಾಡಿರುವಂತಹ ಅದ್ಭುತವಾದ ಚಿತ್ರ ನಮ್ಮ ದಾಸರಳ್ಳಿ. ಇದೀಗ ದಾಸರಳ್ಳಿ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆಯನ್ನ ಎಲ್ಲ ಮುಖ್ಯ ಅತಿಥಿಗಳು ನೆರವೇರಿಸಿಕೊಟ್ಟಿದ್ದಾರೆ. ಒಂದು ಜೋರ ಚಪ್ಪಾಳೆ ಬನ್ನಿ. ದಾಸರಳ್ಳಿ ಚಿತ್ರದ ಟ್ರೈಲರ್ ಹಾಗೂ 2 ಹಾಡುಗಳು ಸುರೇಶ್ ಶಿಖರ್ ಅವರ ಮಾಲೀಕತ್ವದ ಸಿರಿ ಮ್ಯೂಸಿಕ್ ವಾಹಿನಿಯಲ್ಲಿ ಬಿಡುಗಡೆಯಾಗಿದೆ. ತಾವೆಲ್ಲರೂ ದಯಮಾಡಿ ನೋಡಿ ಅದನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಧ್ವನಿ ಸುರುಳಿ ಬಿಡುಗಡೆ ತುಂಬಾ ಖುಷಿ ಆಗ್ತದೆ. ಸಿನಿಮಾದಲ್ಲಿ 150 ಜನ, ಇಲ್ಲೇ 150 ಜನ ಜಾಸ್ತಿ ಇದ್ದಾರೆ. ಇದೇ ರೀತಿ ಎಲ್ಲ ಚಿತ್ರದಲ್ಲಿ ದಾಸರಳ್ಳಿ ಹೋಗಬೇಕು ಅಂತ. ಈ ಸಿನಿಮಾ ಒಂದು ಸ್ಪೆಷಲ್ ಸಿನಿಮಾ. ವಿದ್ಯಾವಂತ ವಿದ್ಯಾರ್ಥಿಗಳು ಎಲ್ಲ ಸಪೋರ್ಟ್ ಇರುತ್ತೆ. ಪೋಷಕರ ಸಪೋರ್ಟ್ ಇರುತ್ತೆ, ತಂದೆ ಸಪೋರ್ಟ್ ಇರುತ್ತೆ. ತಂದೆ ತಾಯಿ ಸಪೋರ್ಟ್ ಇರುತ್ತೆ. ತಂದೆ ಸಪೋರ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ, ಅವರು ಬೇರೆ ಒಂದು ಕೆಲಸಕ್ಕೆ ದುಶ್ಚಟಕ್ಕೆ ಬಲಿಯಾಗಿ ಮಕ್ಕಳು ಹೇಗೆ ಫೀಲ್ ಆಗ್ತಾರೆ, ಅದು ಎಲ್ಲಿ ತನಕ ತಗೊಳ್ಳೋದಂದ್ರೆ ಕಣ್ಣೀರು ಹಾಕ್ಸ್ಬಿಡ್ತಾರೆ ಮಕ್ಕಳು. ಕೊನೆಗೆ ಮಕ್ಕಳು ಫೀಸ್ ಕಟ್ಟಕ್ಕೂ ಕಾಸಿಲ್ಲದೆ ಕಳ್ತನ ಮಾಡ್ತಾರೆ. ಆ ಥರ ಒಂದು ಬೆಳವಣಿಗೆಯಲ್ಲಿ ಸಿನಿಮಾ ಸಾಗುತ್ತೆ. ಅದಕ್ಕೆ ಒಂದು ಪೂರಕವಾಗಿ ಹಿರಿಯರು ಅವರ ಒಂದು ಮಾರ್ಗದರ್ಶನ ಹೆಂಗೆ ಅವ್ರನ್ನ ಸರಿಪಡಿಸ್ತಾರೆ, ಆಮೇಲೆ ನಾಯಕ ಯಾವ ರೀತಿಯಲ್ಲಿ ಆ ದಾಸರಿಂದ ಒಂದು ಮೆಟ್ರೋ ಲೈಫ್ ತರಂತ ಒಂದು ಉತ್ತಮ ಸಂದೇಶ. ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು ಅಂತ ದೇವರಲ್ಲಿ ಕೇಳ್ಕೊಂತೀವಿ. ಬಹಳ ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ಧರ್ಮಸ್ಥಳ ಜೊತೆ ಫಸ್ಟ್ ಟೈಮ್ ಮಾಡಿದ್ದೀವಿ. ಬಹಳ ಖುಷಿ ಆಗ್ತದೆ. ದೊಡ್ಡ ಕಲಾವಿದರು, ಬಹಳ ಖುಷಿ ಆಗ್ತದೆ. 150 ಹೆಚ್ಚು ಹಿರಿಯ ನಟರು, 3 ಫೈಟ್ ಮಾಸ್ಟರ್ಸ್ ಅವ್ರ ಜೊತೆ ಮಾಡಿದ್ದೀವಿ. ದುರ್ಗಮೂರ್ತಿ ಮಾಸ್ಟರು, ನನ್ನ ಗುರುಗಳು ಗೌರವ ವೆಂಕಟೇಶ್ ಮಾಸ್ಟರು, ಆಮೇಲೆ ನಮ್ಮ ಸಣ್ಣಪ್ಪ ಮಾಸ್ಟರು, ಇವರೆಲ್ಲ ಆ್ಯಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ಗೆಲ್ಲಿಸ್ಬೇಕು. ಅದೇ ರೀತಿ ಎಲ್ಲ ಕಲಾವಿದರು ಎಲ್ಲರ ಇರ್ತಾರೆ. ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿಭಾನ ತೆಗೆಸಿದ್ದೀವಿ. ಈ ಸಿನಿಮಾ ನೋಡ್ತಾ ಇದ್ರೆ ತುಂಬ ಇದಾಗಿರುತ್ತೆ. ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು. ದಯಮಾಡಿ ಗೆಲ್ಲಿಸ್ಬೇಕು. ತುಂಬ ಕಷ್ಟಪಟ್ಟು ನಮಗೆ ಬೆನ್ನೆಲುಬಾಗಿ ನಮ್ಮ ನಮ್ಮ ಉಮೇಶ್ ಸರ್ ಇದ್ದಾರೆ. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದೀವಿ. ಎಲ್ಲ ಗೆಲ್ಲಿಸ್ಬೇಕು. ಎಲ್ಲ ಕಲಾವಿದರು ದಯಮಾಡಿ ಈ ಸಿನಿಮಾ ಗೆಲ್ಲಿಸಿ ಪ್ರಮೋಟ್ ಮಾಡಬೇಕು ಕೇಳ್ಕೊತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಿನಿಮಾ ತಂಡ ಗೆಲ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನನ್ನ ಧನ್ಯವಾದಗಳು ಹಾಗೂ ಪತ್ರಿಕೋದ್ಯಮರಿಗೂ ನನ್ನ ಧನ್ಯವಾದಗಳು. ನನಗೆ ಮೊದಲಿಂದನೂ ಸಿನಿಮಾ ಅಂದರೆ ತುಂಬ ಪ್ರೀತಿ. ನಾನು ಶಂಕರ್ನಾಗ್ ಅಭಿಮಾನಿ. ಅವ್ರ ಸಿನಿಮಾ ನೋಡ್ಕೊಳ್ತಾ ಬೆಳೀತಾ ಇದ್ದೆ. ನಾನು ಆ ಥರ ಆ್ಯಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಸೇರ್ಕೊಂಡು ಶಿವಮೊಗ್ಗದಲ್ಲಿ ಹೀಗೆ ಮಾಡ್ತಾ ಇದ್ದೆ. ಆಮೇಲೆ ನನಗೆ ನಾನೇ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಕಪಿಲ್ ತಾವ್ ಸಿಕ್ಕರು ಒಂದು ಒಳ್ಳೆ ಕತೆ ಹೇಳಿದ್ರು. ಕತೆ ತುಂಬ ಇಷ್ಟ ಆಯಿತು. ಹಾಗಾಗಿ ಅವ್ರ ಜೊತೆ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ. ಎಲ್ಲರದ್ದು ಸಪೋರ್ಟ್ ಇದೆ. ನನ್ನ ಪತ್ರಿಕೋದ್ಯಮದವರು ನನಗೆ ತುಂಬ ಸಪೋರ್ಟ್ ಮಾಡಿ ಈ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅಂತ ಅವರು ಕೇಳ್ಕೊಳ್ತೀನಿ. ಮತ್ತು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ.
ಒಬ್ಬ ಹೊಸ ನಿರ್ಮಾಪಕನಿಗೆ ಈ ತರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡೋಕ್ಕೆ ಮತ್ತೆ ಮುಂದೆ ಬರ್ತಾರೆ. ನನಗೆ ಸಪೋರ್ಟ್ ಮಾಡುವಂತ ಎಲ್ಲಾ ಕಲಾವಿದರಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮಸ್ಕಾರ. ದಾಸರಳ್ಳಿ ಟೈಟಲ್ ಹೇಳಿದ್ರೆ ಒಂದು ಒಳ್ಳೆ ಮಾಸ್ ಸಿನಿಮಾ ಅಂತ ನಮಗೆಲ್ಲರಿಗೂ ಅನಿಸುತ್ತೆ. ಬಟ್ ಇದು ಮಾಸ್ ಸಿನಿಮಾ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತಹ ಚಿತ್ರ. ನಾನು ತುಂಬ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ, ಒಂದೇ ಸಿನಿಮಾದಲ್ಲಿ ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು ನಟಿಯರು ಎಲ್ಲ ಮಾಡಿದ್ದಾರೆ. ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ. ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದಾಗಲೇ ಮಕ್ಕಳು ಮಾತು ಕೇಳೋದಲ್ವಾ, ಹಾಗೇನೆ ಈ ಸಿನಿಮಾದಲ್ಲಿ ಹಿರಿಯರನ್ನು ಇಟ್ಕೊಂಡು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಅಂದರೆ ಅಟ್ಲೀಸ್ಟ್ 100 ಜನ ನೋಡಿದರೆ ಅಟ್ಲೀಸ್ಟ್ 10 ಜನ ಈ ಸಿನಿಮಾ ನೋಡಿ ತಿದ್ಕೊಂತಾರೆ. ಜೀವನದಲ್ಲಿ ಹೇಗೆ ಬದುಕಬೇಕು, ನಾವು ಹೇಗಿರಬೇಕು ಅನ್ನೋ ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರು ಸಮೇತ ನನ್ನ ಶಿವಮೊಗ್ಗದವರೇ, ನಾನು ಭದ್ರಾವತಿಯವನು. ಹಾಗೆ ಧರ್ಮಕೀರ್ತಿ ಸರ್ ಅವ್ರ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಅವರ ಹಿಂದಿನ ಸುಮನ್ ಅಂತ ಮತ್ತು ಇನ್ನೊಂದೆರಡು ಸಿನಿಮಾದ ವರ್ಕು ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಮಾಡಿದ್ದೆ. ಹಾಗೆ ಈ ಉಮೇಶನ್ನ ಎಲ್ಲರೂ ಹಿರಿಯ ಕಲಾವಿದರೆಲ್ಲ ಕೂತಿದ್ದಾರೆ, ಅವ್ರಿಗೆಲ್ಲರೂ ಹೇಳ್ತಾ ನನ್ನ ಈ ಚಿತ್ರದಲ್ಲಿ ಒಟ್ಟು 2 ಹಾಡುಗಳಿದೆ. 2 ಹಾಡುಗಳಲ್ಲಿ ಒಂದು ಏನು ಕದರು ಅನ್ನೋ ಒಂದು ಸಾಂಗು, ಅದನ್ನು ನಮ್ಮ ರವೀಂದ್ರ ಸ್ವರ್ಗಾವಿ ಸಾರು ಹಾಗೆ ವಿಶಾಖ್ ನಾಗಪುರ ಇಬ್ಬರು ಹಾಡಿದ್ದಾರೆ. ಅವರು ಸಮೇತ ಇಲ್ಲಿ ಬಂದಿದ್ದಾರೆ. ದಯವಿಟ್ಟು ಅವ್ರು ಪರಿಚಯ ಮಾಡಿಸ್ಬೇಕು, ಅವರು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ. ಹಾಗೆ ಇನ್ನೊಂದು ಸಾಂಗ್ನ ವಿಶಾಖ್ ನಾಗಪುರ ಮತ್ತು ಸರಾಯು ಹೆಚ್ಚು ಅವರು ಹಾಡಿದ್ದಾರೆ. 3 ಜನ ಸಿಂಗರ್ಸ್ ದಯವಿಟ್ಟು ಬರಬೇಕು. ಶಿವು ಬಿ ಸಾರು ಇದಕ್ಕೆ ಏನು ಕದರು ಅನ್ನೋ ಒಂದು ಸಾಂಗಿಗೆ ಲಿರಿಕ್ಸ್ ಬರೆದಿದ್ದಾರೆ. ಅವರು ಬಂದಿದ್ದರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊತೀನಿ ಸರ್. ಈ ಸಿನಿಮಾದಲ್ಲಿ ಒಟ್ಟು 2 ಹಾಡುಗಳು ಹಾಗೆ ಇವಾಗ ಟೀಸರ್ ನೋಡಿದ್ವಿ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಟೀಮ್ ಮೇಲೆ ಇರಲಿ. ಹಾಗೆ ಒಂದು ಒಳ್ಳೆ ಚಿತ್ರ ತೆರೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮನ್ನೆಲ್ಲರನ್ನು ಬೆಳೆಸಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಮಗೆ ಇವತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಳ್ಳೆ ಹೆಮ್ಮೆ ಕೆಲಸ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ. ಯಾಕೆಂತಂದರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ. ಇವತ್ತು ನಮ್ಮನ್ನ ಅನ್ನ ಹಾಕೋರು ರೈತ, ದೇಶ ಕಾಯೋರು ಯೋಧ. ಇವತ್ತು ಅವ್ರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಬಿಡುಗಡೆ TV ಬಿಡುಗಡೆ ದಿವಸ ಅವ್ರನ್ನ ಕರೆಸಿದ ಧನ್ಯವಾದಗಳು. ಮತ್ತು ಪಿ ಉಮೇಶ್ ಅವರು ಮತ್ತು ನಿರ್ದೇಶಕರು, ಇವರು ಒಂದು ಸಾಹಸ ಭಾಳ ಚೆನ್ನಾಗಿದೆ. ಯಾಕೆಂದರೆ ಬಹಳ ದಿವಸದಿಂದ ಪಾಪ ಹೇಳ್ಕೊಂಡು ಬಂದು ಆದರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ. ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ, ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು. ಮತ್ತು ನಮ್ಗೆ ಇನ್ನೂ ಹೆಮ್ಮೆಯ ವಿಚಾರ ಅಂದರೆ ನಮ್ಮ ಹಳೆಯ ಗೆಳೆಯರು ಕೌರವ್ ವೆಂಕಟೇಶು, ಮಂಜೂರು, ಎಲ್ಲರೂ ಮಂಜೂರು ಇನ್ನೂ ಬೇಕಾದ ಹಾಡು ಬರಲಿಲ್ಲ ನಮಗೆ ಇಲ್ಲಿ ಜೊತೆಯಲ್ಲಿ ಈ ಚಿತ್ರಕ್ಕೆ ವರ್ಕ್ ಮಾಡಿದ್ದಾರೆ. ಅದು ನಮ್ಗೆ ಬಹಳ ಸಂತೋಷ. ಇವತ್ತು ನಿರ್ಮಾಪಕ, ನಿರ್ದೇಶಕರು, ತಾಂತ್ರಿಕರು ಇವರೆಲ್ಲ ಇದ್ದರೂ ಒಬ್ಬ ಕಲಾವಿದರ ಹತ್ರ ಏನೇ ಒಂದು ಪ್ರತಿಭೆ ಇದ್ರೂ ಸಹಿತ ಅದನ್ನು ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು, ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಮತ್ತು ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾವಿದರು ಸೇರಿಸಿದ್ದಾರೆ. ನಮಗೆಲ್ಲ ಅವರೆಲ್ಲ ಕೆಲವೆಲ್ಲ ಬಂದಿಲ್ಲ, ಕೆಲವೆಲ್ಲ ಬಂದಿದ್ದಾರೆ. ಎಲ್ಲ ಒಬ್ಬರು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಂದರೆ ಪ್ರತಿಭೆ ಇರೋರು. ಜೊತೆಗೆ ಈ ಒಂದು ಸಿನಿಮಾನಾಗ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ರು. ಅದನ್ನು ನಮ್ಮ ಗಣೇಶ ರಾವ್ ಅವರು ಇವರೆಲ್ಲ ಏನು ಹಳಬರು ಇವರೆಲ್ಲ. ಮತ್ತು ಚಿತ್ರದ ಪ್ರತಿಯೊಬ್ಬರು ಸಹಿತ ಕಲಾವಿದರು ಸಹಿತ ಇದು ನಮ್ಮ ಚಿತ್ರ, ಇದು ನಮ್ಮ ಕಪಿಲರ ಚಿತ್ರ, ಇದು ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ. ಕಲಾವಿದರಿಗೆ ಇರಬೇಕಾದ ಒಂದು ನಿಷ್ಠೆ, ಆ ನಿಷ್ಠೆ ತಾಂತ್ರಿಕರು ಮತ್ತು ಕಲಾವಿದರು ಎಲ್ಲರೂ ಸಹಿತ ಮಾಡಿದ್ದಾರೆ. ಅವರ ಜೊತೆ ನಮಗೂ ಒಂದು ಒಳ್ಳೆಯ ಸೇವೆ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ, ಮಾಡಿದ್ದೀವಿ. ಈ ಚಿತ್ರ ಯಶಸ್ವಿಯಾಗಬೇಕು.
ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಬಿಡುಗಡೆಯಾಗಿ ಚೆನ್ನಾಗಿ ಒಂದು ಆ ಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ. ಅವರೆಲ್ಲ ಚೆನ್ನಾಗಿದ್ರೆ, ಇವಾಗ ನಾನು ಹೇಳ್ದಲ್ಲ, ದೇಶ ಕಾಯೋ ಯೋಧರಿದ್ರೆ ನಾವಿರ್ತೀವಿ. ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಯಾಕೆಂದ್ರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ, ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ. ಮತ್ತು ಅದಕ್ಕೋಸ್ಕರ ಅವರೆಲ್ಲ ಚೆನ್ನಾಗಿರ್ಬೇಕು. ಒಟ್ಟಾಗಿ ಇರಬೇಕು ಅಂದರೆ ಸರ್ವೇಂದ್ರ ಸುಖಿರಬಹುದು, ಎಲ್ಲರೂ ಚೆನ್ನಾಗಿರಲಿ. ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆಯ ಯಶಸ್ಸು ಕೊಡಲಿ. ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಟಿ ವಿಯವರೆಲ್ಲ ಬಂದಿದ್ದೀರಿ. ನೀವೆಲ್ಲ ನಮ್ಮ ಇಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಎಲ್ಲೋ ಹೊರಟೋಗ್ತಾರೆ. ಎಲ್ಲೋ ಹೋಗಿದ್ರೆ ಕರ್ನಾಟಕದಲ್ಲಿ ಹೋಗಿ ಮಾಡಿ ನೀವೆಲ್ಲ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು, ಪ್ರೇಕ್ಷಕರು ಅವರು ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ, ಯಾಕೆಂದರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಬೇರೆ ಸ್ಥಿತಿಗೆ ಹೋಗ್ತಾ ಇದೆ. ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು. ಕನ್ನಡ ಚಿತ್ರ ಯಾಕೆಂದ್ರೆ ನಾವು ಚಿತ್ರರಂಗ ಬಂದು 65 ವರ್ಷ ಆಯಿತು. ಅವಾಗಲೂ ಕನ್ನಡ ಚಿತ್ರರಂಗ ನಾಟಕ ಸೇರಿದ್ರೆ 75 ವರ್ಷ ಆಯಿತು. ನಾವು ಬಣ್ಣದ ಬದುಕು ಬಂದು ನಾನು ಬಣ್ಣನೇ ಇದ್ರು. ಅದಕ್ಕೆ ಈಗ ಅಭಿಮಾನಿಗಳು, ಅನ್ನದಾತರು, ಪ್ರೇಕ್ಷಕರು ನೀವು ಚಿತ್ರನ ನೋಡಿ, ನಮ್ಮ ಚಿತ್ರ ಅಷ್ಟೇ ಅಲ್ಲ, ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳು ಬಂದ ಸೇರಿದ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರರಂಗ ಉದ್ಯಮ ಬೆಳೆಯುವಾಗ ಮಾಡಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಿತ್ರತಂಡದ ಮೇಲಿರಲಿ, ಇಡೀ ಕರ್ನಾಟಕದ ಮೇಲೆ ಇರಲಿ. ಜೈ ಕರ್ನಾಟಕ ಮಾತೆ. ತಮ್ಮ ಪ್ರೀತಿಯ ಆಶೀರ್ವಾದ ಹಾಗೂ ಶುಭಾಶಯಗಳಿಗೆ ಧನ್ಯವಾದಗಳು ಸರ್. ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿರೋ ಗೆಸ್ಟು ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಂಡಿಯನ್ ಆರ್ಮಿಯಿಂದ ಬಂದಿರೋ ಪ್ರತಿಯೊಬ್ಬರಿಗೂ ಇವತ್ತು ನಾವಿವಾಗ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಂದ್ರೆ ಐ ಥಿಂಕ್ ನಿಮ್ಮಿಂದನೇ ಐ ಥಿಂಕ್ ದೇ ಆರ್ ಆಲ್ ವೆರಿ ಪ್ರೌಡ್ ಆಫ್ ಯು, ಆಲ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೀವು ನಮ್ಮ ಕಾರ್ಯಕ್ರಮ ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಹಾಗೂ ಅಜಿತ್ ಜಿ ಗುರುಗಳು, ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಹೋಗ್ಬೇಕಂದ್ರೆ ಐ ಥಿಂಕ್ ಮುಖ್ಯ ಕಾರಣ ಅವರೇ. ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನನ್ನ ಹಿಂದೆ ನಿಂತಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಶಂಕರ್ ಸರ್, IPS ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸುರೇಶ್ ಸರ್ ಮ್ಯೂಸಿಕ್ನ ತೊಗೊಂಡಿರೋ ಆಡಿಯೋ ರೈಟ್ಸ್ನ. ಆ್ಯಂಡ್ ಇವತ್ತಿನ ಆ್ಯಕ್ಚುಲ್ ಹೀರೋ ನಮ್ಮ MS ತ್ಯಾಗರಾಜನ್ ಸರ್, ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಖುಷಿ ಆಗುತ್ತೆ. ಉಮೇಶ್ ಸರ್ ಮೊದಲನೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ. ಸೊ ಅವರು ನನಗೆ ಫೋನ್ ಮಾಡಿಲ್ಲ, ಒಂದು ಸಿನಿಮಾ ಮಾಡ್ತಾರೆ. ಮೊದಲು ಪರಿಚಯ ಇದ್ದರು, ಇನ್ನೊಂದು ಸಿನಿಮಾ ಮಾಡಿದ್ವಿ ಜೊತೆಗೆ, ವಸುಂಧರಾದೇವಿ ಅಂತ. ಸೊ ನಾನೊಂದು ಸಿನಿಮಾ ಮಾಡ್ತೇನೆ, ಅದರಲ್ಲಿ ನೀವು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡ್ತೀನಿ ಅಂತ ಹೇಳಿದೆ. ಅದೇ ರೀತಿಯಾಗಿ 2 ಸಾಂಗು ಒಂದು ಫೈಟಲ್ಲಿ ನಟಿಸಿ ಈ ಸಿನಿಮಾಗೆ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಕುಟುಂಬದಿಂದ ಏನಾಗುತ್ತೆ, ಸೊ ನಾನು ಒಂದು ಫಾರಿನ್ ರಿಟರ್ನ್ ಹುಡುಗ, ಸೊ ಏನಾಗುತ್ತೆ ಒಂದು ಹಳ್ಳಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಒಂದು ಕತೆ. ಆ್ಯಂಡ್ ಒಂದು 4 ಕತೆ ಬರುತ್ತೆ ಸಿನಿಮಾನಲ್ಲಿ. ಸೊ ಐ ಥಿಂಕ್ ಒಂದೊಂದು ಇದು ವಿಶೇಷವಾಗಿ ಒಂದೊಂದು ಕಥೆನೂ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ. ಸೊ ವಿಷಯ್ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್. ಅಂದರೆ ಸಿನಿಮಾ ನೀವು ಮಾಡ್ತಾ ಈಗ ಕನ್ನಡ ಚಿತ್ರರಂಗ ಬಂದಿರ, ನೀವು ಒಂದು ಒಳ್ಳೆಯ ನಿರ್ಮಾಪಕ ಆಗಬೇಕು. ಯಾಕಂದರೆ ಕನ್ನಡ ಚಿತ್ರರಂಗ ಉಳಿಬೇಕು. ಒಳ್ಳೊಳ್ಳೆ ನಿರ್ಮಾಪಕರು ಬಂದು ಕನ್ನಡ ಸಿನಿಮಾ ಗೆದ್ದರೆ ಎಲ್ಲರಿಗೂ ಧೈರ್ಯ ಬರುತ್ತೆ, ದುಡ್ಡು ಆಗುತ್ತೆ. ಸೊ ಈ ಸಿನಿಮಾ ಒಳ್ಳೆಯದಾಗಿದೆ ನಿಮಗೆ. ಆ್ಯಂಡ್ ಕಪಿಲ್ ಸರ್ ಫಸ್ಟ್ ಟೈಮ್ ನೀವು ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು. ನೀವು ಈ ಸಿನಿಮಾಗೆ ಶ್ರೀನಿವಾಸ್ ಅಂತ ಹೆಸರು ಚೇಂಜ್ ಮಾಡಿದ್ರೆ, ಸೊ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ನ್ಯಾಯ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ. ಉಮೇಶ್ ಅಂಕಲು, ಐ ಥಿಂಕ್ ನಮ್ಮ JP ನಗರ ಮನೆಯಲ್ಲಿ ನಾನು ಚಿಕ್ಕ ಹುಡುಗ ಅವಾಗಿಂದ ನಾನು ನೋಡ್ಕೊಂಡು ಬರ್ತಿದ್ದೀನಿ. ಅವ್ರ ಪಿಕ್ಚರ್ ನಾನು ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರು. ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತೀನಿ, ನನಗೂ ತುಂಬ ಖುಷಿ ಆಯಿತು. ಗಣೇಶ ಸರ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೆಯದಾಗಿ ಸಿನಿಮಾ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಿಡುಗಡೆ ಐ ಥಿಂಕ್ ಜಾನ್ವರಿ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮೊನ್ನೆ ಸಾರಿಗೆ ಹೇಳಿದಾಗ 24th ನಂದು ತಲ್ವಾರ್ ಸಿನಿಮಾ ರಿಲೀಸ್ ಆಗ್ತಿದೆ ಜಾನ್ವರಿ. ಸೊ ಅದಕ್ಕೆ ಬೇಡ ಒಂದು 2 ವಾರ ಬಿಟ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇಡೀ ಚಿತ್ರದಲ್ಲಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕ್ಷಮಿಸಿ, ನಾನು ಧರ್ಮ ಅವ್ರ ಬಗ್ಗೆನೇ ನಾನು ಒಂದೆರಡು ಮಾತು ಹೇಳಬೇಕಾಗಿತ್ತು. ಯಾಕೆಂದರೆ ಅವರ ತಂದೆಯವರು ನಾನು ಸುಮಾರು 40-50 ವರ್ಷದಿಂದ ಗೆಳೆಯರು, ಜೊತೆ ಅನೇಕ ಚಿತ್ರಗಳು ಪಾತ್ರ ಮಾಡಿದ್ದೀವಿ. ಧರ್ಮ ನಾನು ಇದೊಂದು 2ನೇ ಚಿತ್ರನ 3ನೇ ಚಿತ್ರ ಪಾತ್ರ ಮಾಡ್ತಿದ್ದೀವಿ ನಾವು.
ಅವರ ತಂದೆಯಲ್ಲಿರುವ ಒಂದು ಕಲೆ ಮಗನಿಗೆ ಚೆನ್ನಾಗಿ ಬಂದಿದೆ. ಈಗಿನ ಕಾಲಕ್ಕೆ ತಕ್ಕಂತೆ ಹೇಗೆ ನನ್ನ ಚಿತ್ರಕಥೆ ಇರುತ್ತೋ ಅದರಂತೆ ಚೆನ್ನಾಗಿ ಹಾಕೊಂಡಿದ್ದಾರೆ. ನಿಜವಾಗ್ಲೂ ಧರ್ಮ ಅವರು ಇನ್ನೂ ಚೆನ್ನಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು. ಭಗವಂತ ಅವರು ಒಳ್ಳೆ ಮಾಡಿ. ಅವಾಗ ಹೇಳಿದ್ರೆ ಒಂದು ಫಾರಿನ್ ರಿಟರ್ನ್ ನಾವು ಫಾರಿನಲ್ಲಿ ಇರ್ತೀವಲ್ಲ, ಸೊ ಹಳ್ಳಿಗೆ ಬಂದಮೇಲೆ ಹಳ್ಳಿನಲ್ಲಿ ಏನೊಂದು ನಡೀತಾರಲ್ಲ, ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಸೊ ಅದನ್ನ ತಿದ್ದಕ್ಕೆ ಬಂದಿರ್ತೀನಿ. ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು, ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಬೋದು. ಆ್ಯಂಡ್ ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಟುವಟಿಕೆ ನಡೆದಾಗ ಅಲ್ಲಿ ನಾನು ಅದನ್ನು ಯಾವ ಥರ ತಡೆ ಮಾಡ್ತೀನಿ ಅನ್ನೋದೇ ಸಿನಿಮಾ ಒಂದು ನನ್ನ ಪೋಷನ್. ಯಾಕೆಂದರೆ ಮಾಸಿಮ ಹೇಗಿತ್ತು ಆ್ಯಕ್ಟ್ ಮಾಡಿದ್ರು, ಯಾಕೆ ಸ್ಟ್ರೈಕಿಂಗ್ ಎಲ್ಲ ಇರುತ್ತೆ. ಮೊದಲೇ ಒಂದು ಚಾಕ್ಲೇಟ್ ಬಾಯ್ ಥರ ಬಿಂಬಿಸ್ಕೊಂಡಿದ್ರಿ, ಮಾಡಿದ್ದೀನಿ ಕಂಟಿನ್ಯೂಸ್. ಇವಾಗ ತಲ್ವಾರ್ ಅದಿನ್ನೂ ಮಾಸ್. ಆ್ಯಂಡ್ ಪ್ರೀವಿಯಸ್ ನೀವು ನೋಡಿದಾಗ ಚಾಣಕ್ಷದು ಒಂದು ಫೈಟ್ ಇತ್ತು, ಅದರಲ್ಲೂ ಒಂದು ಮಾಸ್ ಸಬ್ಜೆಕ್ಟು. ಚೆನ್ನಾಗಿದೆ. ಇದೊಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಗೌರವ ಇಂಟ್ರೆಸ್ಟ್ ಮಾಸ್ಟರ್ ಜೊತೆ ವರ್ಕ್ ಮಾಡಿದ್ರು, ಸನಪ ಮಾಸ್ಟರ್, ಜಾಗವಾರ್ ಸನಪ ಮಾಸ್ಟರ್ ಮತ್ತು ಥ್ರಿಲ್ಲರ್ ಮಂಜು ಮಾಸ್ಟರ್. ಐ ಥಿಂಕ್ ಎಲ್ಲ ಬರ್ತಾ ಇರೋದು ಆಲ್ಮೋಸ್ಟ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಬರ್ತಾ ಇದೆ ನನಗೆ. ಸೊ ಅದೇನು ಅದು ಚಾಕ್ಲೇಟ್ ಬಾಯ್ ಹೀರೋ ಅಂತ ಏನಿದೆ ಅದೊಂದು ಶೋ ಇದನ್ನು ಒಂದು ಕಾನ್ಸಂಟ್ರೇಟ್ ಮಾಡ್ತೇನೆ ನಾನು. ಈಗ ಅಭಿಮಾನಿಗಳು ಜಾಸ್ತಿ ಆಗಿದೆ. ಬಿಗ್ ಬಾಸ್ ಇಂದಕ್ಕೆ ಬಂದಾಗ ಒಂದು ಕಡೆ ಸಿನಿಮಾ ಅಭಿಮಾನಿಗಳು ಬಿಗ್ ಬಾಸ್ ಅಭಿಮಾನಿಗಳು ಜಾಸ್ತಿ ಆಗಿದೆ ಅಂತ ಅವರು ಈ ಸಿನಿಮಾ ಯಾವ ರೀತಿ ಹೋಗ್ಬೋದು? ಅಭಿಮಾನಿಗಳು ಜಾಸ್ತಿ ಆಗಿದೆ. ಮೊನ್ನೆ ಐ ಥಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟು ತೂದೀಪ ಸಂಸ್ಥೆ ದರ್ಶನ್ ಸರ್ ದಿನಕರ್ ಸರ್ ಹಳೆ ಕೆಲಸ ಮಾಡಿದ ಸಿನಿಮಾ. ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹ ಹುಡುಗ, ಕ್ಯಾಡ್ಬರೀಸ್, ಕನ್ನಡ ಸರಿ ಹುಡುಗ ಈ ಥರ ಒಂದು ಹೆಸರು ಬಂದಿತ್ತು. ಅಲ್ಲಿಂದ ಒಂದು 15 ವರ್ಷ ಜರ್ನಿ, ತುಂಬ ಎಳುಬೀಳುಗಳಿತ್ತು. ಎಲ್ಲೋ ಅನ್ಕೊಂಡಿದ್ದ ಥರ ಸಕ್ಸಸ್ ಕಾಣಲಿಲ್ಲ. ಬಟ್ ಆದರೂ ಹಲವಾರು ನಿರ್ಮಾಪಕರು, ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾರು ನನ್ನ ಕೈ ಬಿಡಲಿಲ್ಲ, ಇಲ್ಲ ಮಾಡಿ ಇನ್ನೂ ಒಂದು ಆಗುತ್ತೆ ನಿಂದೆ ಅಂತ. ಸೊ ಇವಾಗ ಬಿಗ್ ಬಾಸ್ ನನ್ನ ಒಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೇಲಿದ್ದಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ಹಿಂಗೆ ಈ ಥರ ಸೈಲೆಂಟ್ ಆಗಿದೆ, ಏನಾದರೂ ಜನ ಇಷ್ಟಪಡ್ತಾರೆ, ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದ್ದೀನಿ, ಎಲ್ಲೋ ಒಂದು ಸ್ಟ್ಯಾಂಡ್ ತೊಗೊಬೇಕು ಅದು ತೊಗೊಂಡಿದ್ದೀನಿ, ಯಾರು ಪರವಾಗಿ ಮಾತಾಡಬೇಕು ಅವಾಗ ಮಾತಾಡೀನಿ. ಬಟ್ ಎಲ್ಲೋ ಒಂದು ಕಡೆ 55 ದಿನ ನಾನು ಫಸ್ಟ್ ಡೇ ಹೆಂಗಿದ್ನೋ ಅವತ್ತಿನ ಲಾಸ್ಟ್ ನಾನು ಬರೋವರೆಗೂ ಹಂಗೆ ಇದೆ. ಅದು ಆಚೆ ಬಂದಾಗ ನಾನು ನೋಡಿದ್ದು ತುಂಬ ಖುಷಿ ಆಯಿತು. ಜನ ಕೊಟ್ಟರು ನನ್ನ ರೆಸ್ಪಾನ್ಸು. ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಚೆನ್ನಾಗಿ ನಾನು ಇಷ್ಟಪಟ್ಟಿದ್ದಾರೆ. ತುಂಬ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ. ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ. ಆಮೇಲೆ ಪ್ರತಿಯೊಂದು ಐ ಥಿಂಕ್ ಒಂದು ವೀಡಿಯೋ, ಒಂದು ಲೈಕ್ಸ್ ಆಗಿರ್ಬೋದು, ಒಂದು 5 ಮಿಲಿಯನ್ 6 ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು 50 ಡೇಸ್ ಓಡಿದಷ್ಟು ಖುಷಿ ನನಗೆ ಕೊಟ್ಟಿದೆ. ಒಂದು ಕಡೆ ಬಿಗ್ ಬಾಸ್ ಮಾಡಿದಾಗ ನವಗ್ರಹ ಮತ್ತೆ ರಿಲೀಸ್ ಆಯಿತು, ಮಿಸ್ ಮಾಡ್ಕೊಂಡಿರೋದು ಹೌದು ಖಂಡಿತ. ಯಾಕಂದರೆ ಬಟ್ ಒಂದು ಒಳ್ಳೆ ಮೈಲೇಜ್ ಕೊಡ್ತಾ ಅದನ್ನು ಮತ್ತೆ ಜನ ರಿಕನೆಕ್ಟ್ ಆಗೋಕ್ಕೆ ಒಂದು ಒಳ್ಳೆ ಮೈಲೇಜ್ ಕೊಡ್ತು. ಸೊ ನವಗ್ರಹ ಐ ಥಿಂಕ್ ಓಪನಿಂಗ್ ತುಂಬ ಚೆನ್ನಾಗಿ ತೊಗೊಂಡು ಸಿನಿಮಾ ಅದನ್ನು ಆಚೆ ಬಂದಾಗ ನನಗೆ ಗೊತ್ತಾಯಿತು. ಸೊ ಅದೊಂದು ಖುಷಿ ನನಗೆ. ಸೊ 2025 ದೇವರಿಂದ ಎಲ್ಲರೂ ಪ್ರೀತಿ ಆಶೀರ್ವಾದದಿಂದ ನೋಡೋಣ. ಥ್ಯಾಂಕ್ ಯು. ಫಸ್ಟ್ಲಿ ನಾನು ಉಮೇಶ್ ಸರ್ಗೆ ಮತ್ತೆ ಕಪಿಲ್ ಸರ್ಗೆ, ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಧರ್ಮ ಸರ್ಗೆ ತುಂಬ ಸಪೋರ್ಟಿವ್ ಆಗಿದ್ರು. ನಾನು ಹೊಸ ಹುಡುಗಿ ಆಗಿದ್ರು ಕೂಡ ತುಂಬ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ಅವ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ನರ್ವಸ್ ಇದ್ದೀನಿ, ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಬಟ್ ಒಂದು ಸ್ಟೋರಿ ಅಂತೂ ನಾನು ಹೇಳಬೇಕು. ನನ್ನ ಫ್ರೆಂಡು ದಾಸರಳ್ಳಿಯಲ್ಲಿರೋದು. ಸೋಮವಾರ ಹೊರಗಡೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಬರ್ತೀರಾ ಅಂತ ಕೇಳಿದಾಗ ನನ್ನ ಫ್ರೆಂಡ್ ಹೇಳಿದ್ರು, ಇಲ್ಲ ನನ್ನ ಫ್ರೆಂಡ್ದು ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗಿದೆ, ಸೊ ಹೋಗ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಅವಳು ಹೇಳಿದ್ರು, ಹೌದಾ ನಮ್ಮ ದಾಸರಳ್ಳಿ ಏನಾಗಿತ್ತಿರ್ಲಿ ಅಂತ ಕೇಳಿದ್ದವಳು. ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇದೆ ದಾಸರಳ್ಳಿ ಅಂತ ಹೆಸರು ಕೇಳಿದ ತಕ್ಷಣ. ಸೊ ಅಂಥ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ನನಗೂ ಕೂಡ ತುಂಬ ಸಂತೋಷ ಆಗಿದೆ. ಸೊ ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ ಸರ್. ರಮೇಶ್ ಪ್ರತಿ ಇದೆ ಸರ್, ಒಂದು ಎಣ್ಣೆ ಸಾಂಗ್ ಇಟ್ಟಿದ್ದೀರಾ. ಈ ಸಾಂಗ್ ತುಂಬಾ ರಗಡಿದೆ. ಆ ಸಾಂಗ್ ಕೇಳಿದ್ರೆ ಕುಡಿದೇವರು ಕುಡಿಬೇಕು ಅನ್ಸುತ್ತೆ. ಇದರಲ್ಲಿ ಸೋಷಿಯಲ್ ಮೆಸೇಜ್ ಸರ್. ಇದು ಬಿಗಿನಿಂಗ್ ಬರುತ್ತೆ. ಹೋಗ್ತಾ ಹೋಗ್ತಾ ಮೆಸೇಜು ಅವರು ಬಿಗಿನಿಂಗ್ ಸ್ಟೇಜಲ್ಲಿ ಏನೋ ತಪ್ಪು ಮಾಡ್ತಾರೆ. ಸೊ ಅಲ್ಲಿಂದ ಶುರು ಆಗುತ್ತೆ. ಬಟ್ ಎಂಡಿಂಗು ಇದು ನೋಡಿದ್ರೆ ಇನ್ನೊಬ್ರು ಅಟ್ಲೀಸ್ಟ್ ಒಂದು ವಾರ ಕುಡಿಯಲ್ಲ ಸರ್. ಅದಂದ್ರೆ ಒಂದು ವಾರ ಗ್ಯಾರಂಟಿ ಕೊಡ್ತೀವಿ. ಒಂದು ವಾರ ಮತ್ತೆ ಕುಡಿಬೋದು. ಇಲ್ಲ ಸರ್, ಕುಡಿಯಲ್ಲ ಆ ಥರ ಮಾಡಿದ್ದೀವಿ.
ನಿಜವಾಗ್ಲೂ ಕುಡಿಯಲ್ಲ ಸರ್, ನಾನು ಇದುವರೆಗೂ ಕುಡಿದಿಲ್ಲ. ಸರ್ ಲಾಸ್ಟ್ ಕ್ವಶನ್ ಸರ್, ನೀವು